ವೇದಿಕೆಯರಂತ ನಮ್ಮ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಹಿರಿಯರಾದಂಥ ಮುನಿಯಪ್ಪನವರೇ, ನಮ್ಮ ಎಸಿಸಿ ಸೆಕ್ರೆಟರಿ ಗೋಪಿನಾಥ್ ಅವರೇ, ಕಾರ್ಯಾಧ್ಯಕ್ಷರಾದಂಥ ಜಿಸಿ ಚಂದ್ರಶೇಖರ್ ಅವರೇ, ಭಂಡಾರಿ ಅವರೇ, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಸೊರಕೆ ಅವರೇ, ವೇದಿಕೆಯಿರುವಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳೇ, ಕಾರ್ಯಕರ್ತರುಗಳೇ, ಸ್ನೇಹಿತರುಗಳೇ, ಇದು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಇತಿಹಾಸಕ್ಕೆ ಒಂದು ದೊಡ್ಡ ದಿನ. ನನ್ನ ದಿನ ಅಲ್ಲ, ಇದು ನಿಮ್ಮ ದಿನ. ಒಬ್ಬ ಪಕ್ಷದ ಕಾರ್ಯಕರ್ತನ ನೋವು, ದುಃಖ, ದುಮಾನ, ಶ್ರಮ, ಪಕ್ಷದಲ್ಲಿ ತಾವೆಲ್ಲ ದುಡಿತಾ ಇದ್ದೀರಿ. ಎಷ್ಟೋ ಜನ ಕಾರ್ಯಕರ್ತರಿಗೆ ಯಾವ ಅವಕಾಶನೂ ಸಿಗುವುದಿಲ್ಲ. ಆದರೆ ಈ ತ್ರಿವರ್ಣ ಧ್ವಜ ಇದನ್ನು ನಂಬಿಕೊಂಡು, ಪಕ್ಷನ ನಂಬಿಕೊಂಡು, ನಾನು ಆಗಾಗ ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಅಂತ ಹೇಳಿ. ಹಂಗೆ ಒಂದು ಮೂಮೆಂಟ್ ಅಲ್ಲಿ ಈ ಪಕ್ಷ ಪ್ರಾರಂಭ ಆಗಿ ಇವತ್ತು ಈ ದೇಶವನ್ನ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ. ಇವೆಲ್ಲ ಕೊಟ್ಟು ನಾವೆಲ್ಲ ಅದರ ಮೇಲೆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಬೆಳಗ್ಗೆ 4:15 ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಆ ಪ್ರಮಾಣ ವಚನದ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಶ್ರಮ ಇದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಬೇಕಾದಷ್ಟು ಈ ಪಕ್ಷ 136 ಸೀಟು ಬರ್ತದೆ ಅಂತ ನಾನು ಹೇಳಬೇಕಾರೆ ಚುನಾವಣಾ ಮುಂಚಿತವಾಗಿ ಕೆಲವರು 90 ಬರ್ತದೆ, ಕೆಲವರು 100 ಬರ್ತದೆ, ಕೆಲವರು 110 ಬರ್ತದೆ, ದಳದವ್ರ ಹತ್ರ ಹೋಗ್ಬೇಕು, ಇಂಡಿಪೆಂಡೆಂಟ್ ಹೋಗ್ಬೇಕು, ಎಲ್ಲ ಏನೇನೋ ಮಾತಾಡ್ತಿದ್ರು. ನಮ್ಮ ಪಕ್ಷ ಲೀಡರ್ಗಳು ಮಾತಾಡ್ತಿದ್ರು. ನನ್ನ ಆತ್ಮವಿಶ್ವಾಸ, ಇದೇ ಜಾಗದಲ್ಲಿ ಪ್ರತಿಜ್ಞಾ ಸ್ವೀಕಾರ ಮಾಡಿ ನೀವು ಕೂಡ ನಿಮ್ಮ ಪಂಚಾಯತಿಗಳಲ್ಲಿ, ನಿಮ್ಮ ಮುನ್ಸಿಪಾಲ್ಟಿಲಿ ಆವತ್ತಿನ ಕಾಲದಲ್ಲಿ ಯಾರಿಗೂ ಝೂಮ್ ಏನು ಅಂತ ಗೊತ್ತಿರಲಿಲ್ಲ. ಆ ಒಂದು ವಿಚಾರಧಾರೆಗಳನ್ನ ಬಿಜೆಪಿಯವ್ರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು 12,000 ಕಡೆ ನೀವು ಇಬ್ರು ಕೂಡ ಇದೇ ಜಾಗದಿಂದ, ಈ ಬಿಲ್ಡಿಂಗು ಈಗ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇದಕ್ಕೆ ನಾವು ಅದಕ್ಕೊಂದು ಹೊಸ ರೂಪ ಕೊಟ್ಟು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದೆ. ಆ ಪ್ರತಿಜ್ಞೆ ಸ್ವೀಕಾರ ಮಾಡಿ ಇವತ್ತು ಪ್ರಮಾಣ ವಚನ ಮುಖ್ಯಮಂತ್ರಿಯಾಗಿ ಸ್ವೀಕಾರವನ್ನ ಮಾಡಿದ್ದೇನೆ 6 ವರ್ಷದ ನಂತರ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ, ಈಗ ಮುಗಿದ ತಕ್ಷಣ ನಂದು ಅಲ್ಲಿ ಪ್ರಮಾಣ ವಚನ ಮುಗಿದ ತಕ್ಷಣ ಕ್ಯಾಬಿನೆಟ್ ಇತ್ತು. ಆಮೇಲೆ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಮಹಾತ್ಮ ಗಾಂಧೀಜಿ ಅವ್ರಿಗೆ, ಬಸವಣ್ಣವ್ರಿಗೆ, ಕೆಂಪೇಗೌಡರಿಗೆ ಹೂನರ್ ಹಾಕಿದ್ದೀನಿ. ನಾಳೆ ಬೆಳಿಗ್ಗೆ ಇನ್ನ ಬಾಬು ಜಗಜೀವನ್ ರಾಮ್ದು, ವಾಲ್ಮೀಕಿದು ಪುತ್ಥಳಿ ಇದೆ, ಅದಕ್ಕೂ ಕೂಡ ಬೆಳಗ್ಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಸೊ ಅವರೆಲ್ಲ ಬಹಳ ಪ್ರಮುಖವಾದಂಥ ನಾಯಕರುಗಳು, ಈ ದೇಶಕ್ಕೆ ಸೇವೆಯನ್ನು ಮಾಡಿದಂಥವ್ರು, ಮಾರ್ಗದರ್ಶನ ಕೊಟ್ಟವರು, ಬೆಂಗಳೂರಿಗೆ ಮಾಡಿದವರು. ಸೊ ಅವ್ರಿಗೆ ಸಲ್ಲಿಸಬೇಕು ಅಂತೇಳಿ ಅದನ್ನು ಸಲ್ಲಿಸಿ ಕ್ಯಾಬಿನೆಟ್ಗೆ ಹೋಗಿ, ಕ್ಯಾಬಿನೆಟಲ್ಲಿ ಅನೇಕ ತೀರ್ಮಾನವನ್ನು ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬರೋದು ಎಲ್ಲರಿಗೂ ಪಾಪ, ನೀವು 2 ಗಂಟೆಗೆ ಬಂದವರು 7 ಗಂಟೆ ಕಾಯ್ದಿದ್ದೀರಿ, ನನಗೆ ಕ್ಷಮಿಸ್ಬೇಕು. ನಾನು ನಿಮ್ನೆಲ್ಲ ಬಹಿರಂಗ ಒಂದು ಸ್ಟೇಡಿಯಂನಲ್ಲೋ ವಿಧಾನಸೌಧದ ಮುಂದೆನೋ ಮಾಡಬೇಕು ಅಂತಿತ್ತು. ಈ ನಮ್ಮ ಹುಡುಗರುಗಳು ಅವರು ಇವರೆಲ್ಲ ಸೇರಿ ನನಗೆ ಗೊತ್ತಿಲ್ಲದೆ 1700 ಬಸ್ ಏನೋ ಬುಕ್ ಮಾಡಿಬಿಟ್ಟಿದ್ರಂತೆ.
ತಿರ್ಗಾ ಬೇರೆ ಬೇರೆ ಕಡೆ ಎಲ್ಲ ಬರೀ ನಮ್ಮ ಜಿಲ್ಲೆಯಿಂದನೇ ಅಷ್ಟು ಬುಕ್ ಮಾಡಿಬಿಟ್ಟಿದ್ರಂತೆ, ಬೆಂಗಳೂರು ಸುತ್ತಮುತ್ತಲು. ಇನ್ನು ಹೊರಗಡೆ ಗಿರ್ಗಡೆ ಎಲ್ಲ ಸ್ವಲ್ಪ ವಿಪರೀತ ಇತ್ತು. ಕೊನೆಗೆ ಹೈಕಮಾಂಡ್ ಅವ್ರಿಗೆ ಏನೇನು ಗೊತ್ತಾಯ್ತೋ ಗೊತ್ತಾಗ್ಲಿಲ್ಲ. ಇದೊಂದು ದೊಡ್ಡ ತಿರ್ಗಾ ವಿಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೈಕಮಾಂಡ್ ಅವ್ರು ಸಲಹೆ ಕೊಟ್ಟರು ನಮಗೆ. ಸೊ ನಾನು ಸ್ಟೇಡಿಯಂ ಅನ್ನು ಮಾಡಬೇಕು, ನಾನು ಸಿದ್ದರಾಮಯ್ಯನವ್ರು ಇಬ್ರು ಸೇರಿ ಇದನ್ನು ವಿಧಾನಸೌಧ ಮುಂದೆ ಯಾರು ಮಾಡಬೇಕು ಇಲ್ಲ ಸ್ಟೇಡಿಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಆದರೆ ಕೊನೆಗೆ ಆಗಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ವರಿಷ್ಠರೆಲ್ಲ ಸೇರಿ, ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಮಾರ್ಗದರ್ಶನ ಕೊಟ್ಟರು. ಸ್ವಲ್ಪ ಸಿಂಪಲ್ ಆಗಿರಲಿ ಡಿಕೆ ಅಂತೇಳಿ. ಸೊ ಒಪ್ಕೊಂಡೆ ನಾನು. ಸೊ ಅದಕ್ಕೆ ಜಾಸ್ತಿ ಜನ ಕಾರ್ಯಕರ್ತರಿಗೆ ನಾನು ಕೊಡೋಕ್ಕಾಗಿರ್ಲಿಲ್ಲ. ಸೊ ಯಾರು ಬಂದು ಅದನ್ನು ನೋಡೋಕ್ಕಾಗಲಿಲ್ಲ. ಇಲ್ಲೇ ಸುಮಾರು ಕಡೆ ಎಲ್ಲ ಡೈರೆಕ್ಟ್ಗೆ ಟಿವಿಲಿ ನೋಡಿದ್ರಿ, ಇಲ್ಲೇ KPCCಲಿ ಇದನ್ನ ನೀವೆಲ್ಲ ಗಮನಿಸಿದ್ದೀರಿ. ನಾನಿವತ್ತು ಬೆಳಿಗ್ಗೆ ನಾವು ಕಾಂಗ್ರೆಸ್ ಕಚೇರಿನ, ಹೊಸ ಕಾಂಗ್ರೆಸ್ ಕಚೇರಿನ ಕಟ್ಟಿರುವಂಥ ಭೂಮಿ ಪೂಜೆ ಇಟ್ಕೊಂಡಿದ್ದೆ. ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ಹೇಳಿದ್ರು ಇನ್ನೊಂದಿನ ಮಾಡೋಣ ಅದನ್ನ. ಅಲ್ಲಿ ನನ್ನ ಪ್ರಿಪರೇಷನ್ ಕೆಲಸ ಎಲ್ಲ ಪ್ರಾರಂಭ ಆಗೋಗಿತ್ತು. ಅಲ್ಲೊಂದು ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ, ಅದನ್ನ ಬೆಳೆಸಬೇಕು ಅಂತೇಳಿ ನಾವು ಮಾಡಿದ್ದು. ಸೊ ಫಿಕ್ಸ್ ಆಗೋಗಿತ್ತು, ಕಲ್ಲು ಎಲ್ಲ ಆಗೋಗಿದೆ. ಸೊ ಆಗಲಿ ಅಂತ ನಾನು ಅಧ್ಯಕ್ಷರಾಗಿರುವಾಗ ಅದನ್ನ ಭೂಮಿ ಪೂಜೆ ಮಾಡಬೇಕು ಅಂತ. ರಾಹುಲ್ ಗಾಂಧಿ ಇಲ್ಲ, ನಿನ್ನ ಹೆಸರೇ ಯಾಕೆ ಮಾಡ್ತೀವಿ, ತಲೆ ಕೆಡ್ಸ್ಕೋಬೇಡ ಅಂತೇಳಿ ಅವರು ಹೇಳಿದ್ರು. ಸೊ ಇವತ್ತು ಕೂಡ ನಾನು ಇವತ್ತು ಬೆಳಗ್ಗೆ ನನ್ನ ರಾಜೀನಾಮೆ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದೇನೆ. ಹೊಸ ಅಧ್ಯಕ್ಷನ ಕೂಡ ಈಗಾಗಲೇ ನೇಮಕ ಆಗಿದೆ. ಹರಿಪ್ರಸಾದ್ ಅವ್ರಿಗೆ, ಅವರು ಯಾವತ್ತು ಅವರು ಕೂಡ ಒಬ್ಬ ಪಕ್ಷದ ಹಿರಿಯ ನಿಷ್ಠಾವಂತ ಕಾರ್ಯಕರ್ತರವರು, ಮುಖಂಡರವರು. 6 ಬಾರಿ 5 ಬಾರಿ 4 ಬಾರಿ ರಾಜ್ಯಸಭೆಗೆ ಇದ್ದವರು, ಈಗ MLC 1 ಬಾರಿ ಇದ್ದವರು. ತಿರ್ಗಾ ಈಗ ಕೂಡ ನಾಳೆ ಅವರಿಗೆ ನಾಮಿನೇಷನ್ಗೆ ನಾವು ಚರ್ಚೆ ಮಾಡಿದ್ದೇವೆ, ಕಂಟಿನ್ಯೂ ಆಗ್ತದೆ. ಸೊ 24 + 12 ಎಷ್ಟಾಯ್ತು, 36 ವರ್ಷ ಒಬ್ಬ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿದೆ. ಸೊ 36 ವರ್ಷ ಮಾಡಿರೋ ಪೈಕಿ ಈ ಒಂದು 30 ವರ್ಷ ಮಾಡಿದವ್ರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಇವತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿಕೊಟ್ಟಿದ್ದಾರೆ. ಅವರ ಮುಖಂಡತ್ವದಲ್ಲಿ ಈ ಮುಂದಕ್ಕೆ ಈ ಪಕ್ಷ ಕಟ್ಟುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇಲ್ಲಿಗೆ ಏಂತಕ್ಕೆ ಬಂದೆ ಹುಡಿಕೊಂಡು ಅಂದ್ರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಹಾಗೆ ಇಲ್ಲಿ ಇದು ನಮ್ಮ ರೂಟು. ಈ ಬಿಲ್ಡಿಂಗ್ ಹೆಂಗಿತ್ತು ನೋಡಿದಿರಲ್ಲ. ಈ ಬಿಲ್ಡಿಂಗ್ ಯಾಕೆ ಬಂದ್ರೆ ಇದು ನಮ್ಮ ದೇವಸ್ಥಾನ. ಇದು ಶುದ್ಧವಾದಂತ ನಮ್ಮ ದೇವಸ್ಥಾನ. ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ನಾವು ಗಾಂಧಿ ಭಾರತ ಕಾರ್ಯಕ್ರಮ 100 ವರ್ಷ ಆಯ್ತು ಮಾಡ್ದು. ಅದರ ಹೆಸರಿನಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಯ್ತದೆ, 100 ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ 100 ಕಡೆ ನನ್ನ ಅಧ್ಯಕ್ಷದ ಅವಧಿಯಲ್ಲಿ 100 ಕಡೆ ಕಾಂಗ್ರೆಸ್ ಕಚೇರಿಗಳಿಗೆ ಜಾಗವನ್ನ ಮಂಜೂರು ಮಾಡುವಂತ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡಿದ್ದೇನೆ. ಅದು ಇವತ್ತು ಪೂಜೆ ಒಂದೇ ಕಡೆ ಆಗ್ಬೇಕಾಗಿತ್ತು. ಬಟ್ ಇನ್ನೊಂದು ದಿನ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಕ್ಕೆ ನಾನು ಇಲ್ಲಿ ಕೂತಿಲ್ದೇ ಇರ್ಬೋದು, ಬಟ್ ಅಲ್ಲಿ ಕೂತಿರೋ ಜಾಗದಿಂದ ಕೂಡ ಅದಕ್ಕೆ ಏನು ಬೇಕೋ ರೂಪರೇಷೆ ಮಾಡಬೇಕೋ ಅದಕ್ಕೆ ರೂಪರೇಷವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹೊಸ ಕೆಲಸಗಳನ್ನ ಮಾಡಲು ಹೊಸ ಅವಕಾಶಗಳನ್ನ ಇವತ್ತು ನಮಗೆ ಸಿಕ್ಕಿದೆ. ನಾನು ಹೊಸ ಅವಕಾಶಗಳನ್ನ ಯಾವಾಗಲೂ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಧಿಕಾರ ತೆಗೆದುಕೊಳ್ಳುವಾಗ ಆಗ ಯಡಿಯೂರಪ್ಪನವರು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಕೋವಿಡ್ ಇತ್ತು, ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ. ಹೊಸ ಅವಕಾಶನ ಹುಡುಕೊಂಡು ಹೋದು. ಕೋವಿಡ್ ಬಂತು, ಹೊಸ ಅವಕಾಶ ಹುಡುಕೊಂಡು ಹೋದ. ತರಕಾರಿನ ಮಾರಿಸ್ತೋ, ಇನ್ನೊಂದು ಮಾಡ್ದೋ, ಔಷಧಿ ಕೊಟ್ಟು, ಕಿಟ್ ಕೊಟ್ಟು, ಏನೇನೋ ಕೊಟ್ಟು, ಕೊನೆಗೆ ಆರೋಗ್ಯಸ್ಥ ಅಂತ ಕಾರ್ಯಕ್ರಮ ಮಾಡ್ದೋ. ಸೊ ಬಸ್ಸು ಇಲ್ಲದೆ ಹೋದವ್ರಿಗೆಲ್ಲ ಗುಲ್ಬರ್ಗ, ರಾಯಚೂರು, ಬೀದರ್ ಅವ್ರಿಗೆಲ್ಲ 3 ಟೈಮ್ ಅಂತ ಮಾಡಿದ್ರು. ಸೊ ಪ್ರೆಸಿಡೆಂಟ್ ಆಗಿ ಇದ್ಕೊಂಡು ಇನ್ನ ಚಾರ್ಜೇ ತಗೊಂಡಿರ್ಲಿಲ್ಲ ನಾನು. ದಿನೇಶ್ ಅಧ್ಯಕ್ಷರಿದ್ರು. 1 ಕೋಟಿ ರೂಪಾಯಿ ಚೆಕ್ ಕೊಟ್ಬಿಟ್ಟು ಎಲ್ಲ ಜನ ಓದಿ ಫ್ರೀಯಾಗಿ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಮಾಡಿದೆ. ಸೊ ಅವತ್ತೇನ್ ತೀರ್ಮಾನ ಮಾಡಿದೆ ಅದು ರಾಷ್ಟ್ರಕ್ಕೆ ತೀರ್ಮಾನ ಆಯ್ತು. ಬೆಂಗಳೂರಲ್ಲಿ ತೀರ್ಮಾನ. ನಾನು ನಮ್ಮ ದೀಪಕ್ ತಿಮ್ಮಯ್ಯ ಇಬ್ರು ಇದ್ದು ಕೂತ್ಕೊಂಡು ಮಾತಾಡ್ತಿದ್ದೋ. ಆ ಸಮಸ್ಯೆ ನೋಡಿದೆ. ಯಾರೋ ನಮ್ಮ
ಯಾದಗಿರಿ ಹುಡುಗರು ಬಂದರು, 700 ರೂಪಾಯಿ ಅಂತ ಯಾದಗಿರಿಗೆ 3 ಟೈಮ್ ಕೊಡಬೇಕು, 2100 ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ರು. ಈ ಸಂದರ್ಭದಲ್ಲಿ ಕಷ್ಟಕ್ಕೆ ನಾವು ಆಗಲಿಲ್ಲ ಅಂದರೆ ಇನ್ನೇಂತಕ್ಕಾಗೋದು ಅಂತೇಳಿ ತೀರ್ಮಾನ ಮಾಡ್ದು. ಸೊ ಆಮೇಲೆಲ್ಲ ಜನಗೆ ನಮ್ಮ ಒತ್ತಡ ತಡಿನಾರ್ದೆ ಇಡೀ ಗೌರ್ಮೆಂಟು ಫ್ರೀಯಾಗಿ ಅವ್ರನ್ನ ಕಳಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಹಂಗೆ ಅವಕಾಶಗಳನ್ನ ಹುಡುಕ್ ಹೋಗ್ತಾ ಇದ್ದೀವಿ. ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದ್ಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾದ್ರು ಕೊಡ್ಬೇಕಲ್ಲ, ವಿಚಾರವನ್ನು ಮಾಡಬೇಕಲ್ಲ, ಆಡಳಿತದಲ್ಲಿ ಬೆಳಕು ಕೊಡ್ಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನನ್ನ ಬಿಡೋನಲ್ಲ ನಾನು ಇಲ್ಲೇಕೆಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೆ ಉಸಿರು, ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಸಂಘೆ ಹೊಸ ಬೆಳಕನ್ನ ಮೂಡಿಸಲು ಒಟ್ಟು ಅನೇಕ ವಿಚಾರಗಳನ್ನ ಮಾಡಿಕೊಂಡು ಬಂದಿದ್ದೇನೆ. ನಾನು ಅಷ್ಟು ವಿದ್ಯಾರ್ಥಿ ನಾಯಕರಾಗಿ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತಿದ್ದವ ನಾನು. ಆಮೇಲೆ 10ನೇ ಕ್ಲಾಸ್ ನಿಂತೆ, ತಿರ್ಗಾ PUC ನಿಂತೆ, ಡಿಗ್ರಿಗೆ ನಿಂತೆ, ತಿರ್ಗಾ ಫೈನಲ್ ಇಯರ್ ಡಿಗ್ರಿಲೆಲ್ಲ ಆರಾಧ್ಯವನ ನಮ್ಮ ಸಂಪಂಗಿ ಅವನೇ ಕೇಳಿ, ಸಂಪಂಗಿ ಅವನು ನಮ್ಮ ಸೆಕ್ರೆಟ್ರಿ RC ಕಾಲೇಜ್ಗೆ, ನಾನು SGRC ಕಾಲೇಜಿಗೆ ಸೆಕ್ರೆಟ್ರಿ. ಸೊ ಹಂಗೆ ನಾವೆಲ್ಲ ಇದ್ದವರು. ಸೊ ಇಲ್ಲಿ ನಾರಾಯಣ ಸ್ವಾಮಿ ಕೂದ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಮಂತ್ರಿ ಆದಾಗ. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ರಾಜ್ಯಕ್ಕಲ್ಲ ಡಿಸ್ಟ್ರಿಕ್ಕು. ನಮ್ಮ NSU ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್ ಸೊರ್ಕೆ, ಸ್ಟೇಟ್ NSU ಅಧ್ಯಕ್ಷರಾಗಿದ್ದರು. ಅವರೀಗ ನಿಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ. ಸೊ ನಾನು ಮಿನಿಸ್ಟರ್ ಆದಮೇಲೆ ಕೊನೆಗೆ ನಾರಾಯಣ ಸ್ವಾಮಿನ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ದು. ಸೊ ಹಂಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ಒಂದು ಕಡೆ ಅವಕಾಶ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಈ ಉದಾಹರಣೆಯನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ. ಸೊ ಹಂಗೆ ಈ CM ಕುರ್ಚಿ ಏನು ಇವತ್ತು ನಾನು ಕೂತಿದ್ದೇನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಹೈಕಮಾಂಡು ವಿಶ್ವಾಸ ಇಟ್ಟಿದ್ದಾರೆ, ನೀವು ವಿಶ್ವಾಸ ಇಟ್ಟಿದ್ದೀರಿ. ಆ ವೈಬ್ರೇಷನ್ ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನ್ ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಂಗೆ ಆಡ್ತಾ ಇದಾರಲ್ಲ ಕಾರ್ಯಕರ್ತರು ಅಂತೇಳಿ ಆ ಮೀಡಿಯಾದವರು BJPಯವರು ಮಾತಾಡ್ತಾ ಇರ್ತಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು, ಸೊ ಕಾಯ್ಕೊಂಡಿದ್ದೀರಿ. 7 ಗಂಟೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ 2 ಗಂಟೆಯಿಂದ ಇಲ್ಲಿ ಕಣೆ, ಬೆಳಗ್ಗೆ 7 ಗಂಟೆ. ಈ 7 ಗಂಟೆ ಅಲ್ಲ, 2ರಿಂದ 9 ಗಂಟೆ ಗಂಟೆ ಎಷ್ಟಾಯ್ತು? 7 ಗಂಟೆಯಿಂದ ಕೂತಿದ್ದೀರಿ. ಸೊ ಹಂಗೆ ಈ ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ಕುವೆಂಪು ಅವರ ಚಿಂತನೆ ಮೇಲೆ ಮಾಡ್ತಾ ಇದ್ದೇವೆ. ಅಧಿಕಾರ ಬರೋದು 2 ವಿಚಾರಕ್ಕೆ, ಈ ವಿಚಾರಕ್ಕೆ ನಾವು ರಾಜಕಾರಣ ಮಾಡೋದು 2 ವಿಚಾರಕ್ಕೆ. ಪವರ್ ಕಮ್ ಫಾರ್ 2 ಥಿಂಗ್ಸ್, ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಹಂಗೆ ಇವತ್ತು ನಾವೇನು ಈ ಬಂಡೆ, ನಾವು ಒಂದಿನ ಇಲ್ಲೇನು ಹೇಳಿದೆ ಅಂತಂದ್ರೆ, ಈ ನಾನು ಅಧ್ಯಕ್ಷರಾಗಿ ಇದೇ ವೇದಿಕೆಯಲ್ಲಿ ಕೆಲವರೆಲ್ಲ ಇಲ್ಲಿದ್ರು, ಕೆಳಗಡೆ ಇರೋರೆಲ್ಲ ಇದ್ದಾರೆ, ಮೇಲ್ಗಡೆ ಇವರೆಲ್ಲ ಇದ್ರು. ನನ್ನ ಬಂಡೆ ಅಂತ ಕರಿತೀರಿ. ಕಲ್ಲು ಪ್ರಕೃತಿ, ಕಳೆದರ ಆಕೃತಿ, ಪೂಜಿಸದ ಸಂಸ್ಕೃತಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಈ ಕಲ್ಲನ್ನ. ಮುಂದಕ್ಕೆ ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೋರಣಗಲ್ಲಾರು ಮಾಡ್ಕೊಳ್ಳಿ, ಯಾವ ಕಲ್ಲಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ. ಕೊನೆಗೆ ಈ ಮೆಟ್ಲ ಮೇಲೆ, ಈ ಕಲ್ಲಿನ ಮೆಟ್ಲ ಮೇಲೆ, ಈ ಬಂಡೆ ಕಲ್ಲಿನ ಮೇಲೆ ವಿಧಾನಸೌಧಕ್ಕೆ ಮೆಟ್ಲತ್ತುವಾಗಿ ಹೋಗ್ಬೇಕು ನೀವು ಅಂತ ಹೇಳಿ ಇಲ್ಲಿ ನಾನು ಹೇಳಿದ್ದೆ. ಹೆಂಗೆ ಇವತ್ತು ನಿಮ್ಮದು ನನಗೆ ಗೊತ್ತಿದೆ ನಿಮ್ಮ ಭಾವನೆ ಏನು ಅಂತ, ಕಾರ್ಯಕರ್ತದ ಭಾವನೆ ಏನು ಅಂತ. ಈಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ಗ್ಯಾರಂಟಿ ಕಮಿಟಿಗಳು ಮಾಡಿದ್ದೇವೆ, ಬೇರೆ ಮಾಡಿದ್ದೇವೆ, ಬೇರೆ ಹಳೆವೆಲ್ಲ ಹೌಸಿಂಗ್ದು, ಮತ್ತೊಂದು ವಿದ್ಯಾರ್ಥಿಗಳಿಗೆ ಸ್ಕೂಲು, ಹಾಸ್ಪಿಟಲ್ ಕಮಿಟಿ ಎಲ್ಲ ಇದೆ. ಇನ್ನೊಂದೇನೋ ನನ್ನ ತಲೆಯಲ್ಲಿದೆ, ಈಗ ನಾನು ಇದನ್ನ ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಈ ಮುಂದಕ್ಕೆ ಇನ್ನೊಂದು 600 ಏನೋ ಉಳ್ಕೊಂಡಿದ್ದೆ, ಒಂದೊಂದು ಕ್ಷೇತ್ರಕ್ಕೆ 3 ಜನಕ್ಕೆ ಕೊಡಬೇಕು ಅಂತ. ಇನ್ನೊಂದು 10 ದಿನದಲ್ಲಿ
ಆ ಲಿಸ್ಟನ್ನ ಅನೌನ್ಸ್ಮೆಂಟ್ ನಾನೇ ಮಾಡ್ತೀನಿ. ಎಲ್ಲರಿಗೂ ಸಿಗದೆ ಇರ್ಬೋದು. ಎಲ್ಲ ಲೆವೆಲ್ಗೂ ಹೋಯ್ತದೆ ಬಿಡು, ಹಂಚ್ತೀವಿ. ನಾನು ಯಾವ್ದೋ ಲೇಬಲ್ ಹೇಳ್ತಾವ ಅನ್ಕೊಂಡಿದ್ದೆ. ಆಯ್ತಾಯ್ತು ಇರಿ, ಅದೆಲ್ಲ ಆಮೇಲೆ ಮಾತಾಡುವಂತೆ. ಸೊ ಹಂಗಿದೆ. ಈಗ ನಾವು ಪಕ್ಷ ಇಡೀ ದೇಶ ಇವತ್ತು 3 ಜನ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಕೂಡ ಬಂದಿದ್ರು. ನಾಳೆ ನಾಡಿದ್ರಲ್ಲಿ ತಿರ್ಗಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಮಸ್ತಾಗೆ ನಾಮಿನೇಷನ್ಗೆ ಫೈಲ್ ಮಾಡ್ತಾರೆ. ಅದಕ್ಕೆ ಅವ್ರ ಟೈಮು ಯಾವಾಗ ಬೇಕಾದ್ರೂ ಬರ್ತಾರೆ. ಬಹುಶಃ ತಿರ್ಗಾ ನಮ್ಮ ಕೆಲವು ವರಿಷ್ಠ ನಾಯಕರುಗಳು ಕೂಡ ಅದಕ್ಕೆ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಕೆಲವು ವಿಚಾರಗಳನ್ನು ತೆಗೆದುಕೊಂಡೆ. ಇವತ್ತು ಏನಾದ್ರು ಒಂದು ಬಹಳ ವಿಚಾರಗಳಿತ್ತು, ಅಂದ್ರೆ ಒಂದು 6 ತೀರ್ಮಾನಗಳನ್ನು ಮಾಡಿದ್ದೇನೆ. ಏನಂತಂದ್ರೆ, ನಮ್ಮ ವಿದ್ಯಾರ್ಥಿಗಳಿದಾರಲ್ಲ, ಇದೊಂದು ಯುವ ಯುಗ. ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಬಸ್ ಪಾಸ್ ಇತ್ತಲ್ಲ, ಏನೋ ರಿಬೇಟಲ್ಲಿ ಕೊಡ್ತಾ ಇದ್ದೋ, ಎಲ್ಲ ವಿದ್ಯಾರ್ಥಿಗಳು ಕೂಡ ಫ್ರೀ ಬಸ್ ಅಂತ ತೀರ್ಮಾನ ಮಾಡಿದೆ. ಬಿಡ್ರೆ ಅಂದ್ರೆ ಅವ್ರ ಅರ್ಜಿ ಹಾಕೋಬೇಕು. ಯಾರು ಬೇಕೋ ಅವ್ನ ಅರ್ಜಿ ಹಾಕ್ಬೇಕು. ಸುಮ್ಮನೆ ಕರೆಂಟ್ ಕೊಟ್ಬಿಟ್ರಲ್ಲ, ಹಂಗೆಲ್ಲ ಇಲ್ಲ. ಅವನ ಅರ್ಜಿ ಹಾಕ್ಬೇಕು. ಯಾರು ಫ್ರೀ ಬಸ್ ಬೇಕು ಅಂತ ಮಾಡ್ಬೇಕು. ಅವನಿಗೊಂದು ಕಾರ್ಡ್ ಕೊಡ್ಬೇಕು, ಜೋಬಲ್ಲಿ ಮಡಿಕೋಬೇಕು. ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ನಮ್ಗೆ, ಈ ಬಸ್ ಪಾಸ್ ತೋರ್ಸಕ್ಷಣ ಅವ್ನ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೇಕು. ಅವನಿಗೂ ಬೆಲೆ ಇರ್ಬೇಕಲ್ಲ. ಆ ರೀತಿ ಒಂದು ಮಾಡಿದ್ದೇವೆ. ಇನ್ನೊಂದು ದೊಡ್ಡ ತೀರ್ಮಾನ, ನಮ್ಮ ಸೀನಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ, ನಮ್ಮ ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೀನಾ, ಈಗ ಇಲ್ಲಲ್ಲ, ಇಲ್ಲ. ಅವನು ನಾನು ಒಂದಿನ ಎಲ್ಲೋ ಹಂಗೆ ಪ್ರಯಾಣ ಮಾಡ್ತಾ ಇದ್ದ, ಚರ್ಚೆ ನಡೀತಾ ಇತ್ತು. ಒಬ್ಬ ತಮಿಳುನಾಡು ಯುವಕ, ಅವರು ಕೇಳ್ತಾ ಇದ್ರು, ಯುವಕರಿಗೆ ಏನ್ ಬೇಕು ಅಂತ ನಾವು ಕೇಳ್ತಾ ಇದ್ದೋ. ಮುಂದಕ್ಕೆ ಬಜೆಟ್ ಅಲ್ಲಿ ಸೇರ್ಸಕ್ಕಲ್ಲ, ಇದು ಮ್ಯಾನಿಫೆಸ್ಟೋ ಸೇರ್ಸಕ್ಕೆ ಏನ್ ಬೇಕು ಅಂತ ಒಂದು ಚರ್ಚೆ ನಡೀತಾ ಇತ್ತು. ಸೊ ನಾವು ಝೂಮ್ ಅಲ್ಲೇ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೋ. ಆಗ ಒಬ್ಬ ಹುಡುಗ ತಮಿಳುನಾಡು ಹೇಳ್ದ, ಈಗ ಉದ್ಯೋಗ ಸಮಸ್ಯೆ ಬಹಳ ದೊಡ್ಡದಿದೆ, ಯುವಕರ ಉದ್ಯೋಗ ಸಮಸ್ಯೆ. ಈಗ 56,000 ಹುದ್ದೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ದೋ. 1 ವರ್ಷದಿಂದ ತೀರ್ಮಾನ ಮಾಡ್ದೋ. ಈ ನಮ್ಮ ಇದರಲ್ಲಿ ಆಯೋಗ ಆಯ್ತು. ಈ ನಿಮ್ಮ ಇದ್ರ ಬಗ್ಗೆ ಸ್ವಲ್ಪ ನಿಂತ್ಕೋತು. ಈಗ ಅದು ಸೆಟ್ಲ್ ಆಗಿದೆ. ಈಗ ಕರಿತಾ ಇದೀವಿ. ಅದಕ್ಕೆ ಟೈಮ್ ಲೈನ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಕ್ಯಾಲೆಂಡರ್ ಇಷ್ಟು ದಿನದಲ್ಲಿ ಆ ಉದ್ಯೋಗ ಮುಗಿಬೇಕು ಅಂತೇಳಿ ಎಲ್ಲ ವರ್ಕೌಟ್ ಮಾಡಕ್ಕೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ಹೇಳಿದ್ದೀವಿ. ಅದನ್ನ ಮುಡ್ತೀವಿ. ಅದಲ್ಲದೆ ಈ ರಾಜ್ಯದಲ್ಲಿ ಯಾರೇ ಆಗ್ಲಿ, ಖಾಸಗಿಯವರು ಉದ್ಯೋಗ ಯಾರನ್ನಾರು ತಗೋಬೇಕು ಅಂದ್ರೆ, ಇಲ್ಲ ಡಾಕ್ಟರ್ ತಗೋಬೇಕು, ಇಂಜಿನಿಯರ್ ತಗೋಬೇಕು, ಹೋಟ್ಲಿಗೆ ತಗೋಬೇಕು, ಡ್ರೈವರ್ಗಳು ಬೇಕು, IT ಬೇಕು, BT ಬೇಕು, ಯಾವುದೇ ಉದ್ಯೋಗ ಆಗಲಿ, ಎನಿಥಿಂಗ್, ಹ್ಯೂಮನ್ ರಿಸೋರ್ಸಸ್, ನರ್ಸ್ಗಳು ಬೇಕು, ಏನೇ ಉದ್ಯೋಗ ಯಾರಿಗಾರು ಬೇಕು ಅಂತಂದ್ರೆ ಅವನು ಒಂದು ಸರ್ಕಾರದ ವತಿಯಿಂದ ನಾವು ಒಂದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಬೈ ಗೌರ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ಆಗ ಅವನು ಏನ್ ಮಾಡ್ತಾನೆ, ನಮ್ಮ ಹುಡುಗರುಗಳು ಯಾರು ಉದ್ಯೋಗ ಬೇಕು ಅವನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನೆ. ಅವ್ರಿಗೆ ಯಾರು ಉದ್ಯೋಗ ಬೇಕು ಅಂತ ಅವ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ಇಬ್ಬರಿಗೂ ಕೂಡ ಒಂದು ಸಮನ್ವಯತೆ ಮಾಡಿ ಇಲ್ಲಿ ಸ್ಥಳೀಯರಿಗೆ, ನಮ್ಮ ಲೋಕಲ್ ಕರ್ನಾಟಕ ರಾಜ್ಯದ ಜನತೆಗೆ ಉದ್ಯೋಗವನ್ನ ಆ ಒಂದು ತುಂಬಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ 3 ಜನ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೇನೆ. ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಶರಣ್ ಪ್ರಕಾಶು ಮತ್ತು ಪ್ರಿಯಾಂಕರ್ಗೆಲ್ಲ 4 ಜನ, 3 ಜನ ಪ್ರಿಯಾಂಕರ್, 3 ಜನದ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇನೆ. ಅವ್ರು ಕೂತ್ಕೊಂಡು ರಿಪೋರ್ಟ್ ಮಾಡಿ ಯಾವ ರೀತಿ, ಯಾಕೆಂದ್ರೆ ನಾವು ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತಾಡ್ಬೇಕಲ್ಲ, ಅವ್ರಿಗೂ ಏನು ಅಂತ ಕೇಳ್ಬೇಕಲ್ಲ. ನಾವು ಯಾರು ಇಂಟರ್ಫಿಯರ್ ಆಗಲ್ಲ. ಬಟ್ ಯಾರಿಗಾರು ನಿಮ್ಮ ಮನೇಲಿ ಕೆಲಸ ಬೇಕು ಅಂದ್ರೆ ನೀನು ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅವನ್ ಬೇಕು, ಎಷ್ಟು ಜನ ಬೇಕು ಅಂದ್ಬಿಟ್ಟು ಇದ್ರಲ್ಲಿ ಅವ್ನು ಪಿಕ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಯಾರಿಗೆ ನಾವು ಉದ್ಯೋಗವನ್ನು ಕೊಡಿಸೋ ಅನ್ನೋದು ಈ ಸರ್ಕಾರ ಆಗ್ಬೇಕು ಅಂತೇಳಿ ಅದೊಂದು ತೀರ್ಮಾನ ಮಾಡಿದ್ದೇವೆ. ಇನ್ನೊಂದು ನನ್ನ ಕನಸಿನ ಕೂಸು, ನನ್ನ ಕನಸಲ್ಲ,
ಇಟ್ ವಾಸ್ ಎ ಡಿಸೈರ್. ನಾನು ಆಗಾಗ ಒಂದು ಭಾಷಣ ಮಾಡ್ತಾ ಇರ್ತೇನೆ. ಯು ಶುಡ್ ರಿಮೆಂಬರ್ 4D. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಅಂತ. ಹಂಗೆ 4D ನೆನಪಿಟ್ಕೊಳ್ಳಿ ಅಂತ ನಾನು ಎಲ್ಲರೂ ಕಾಲೇಜ್ಗಳಿಗೆ ಸ್ಕೂಲ್ಗೆ ಹೋದ್ರೆ ನಾನು ಭಾಷಣ ಮಾಡ್ತಾ ಇರ್ತೀನಿ. ಹಂಗೆ ನಾನು ಒಂದು 25 ವರ್ಷದ ಹಿಂದೆ ಒಂದು ರಾಜೀವ್ ಯುವ ಶಕ್ತಿ ಸಂಘ ಅಂತ ಮಾಡಿದ್ದೆ. ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ನೆಕ್ಸ್ಟ್ ಫಂಡ್ ಕೊಡಲಿಲ್ಲ, ಆಗಿಷ್ಟು ದುಡ್ಡಿರಲಿಲ್ಲ, ಅದನ್ನು ತರಲಿಲ್ಲ. ಸೊ ಹಂಗೆ ಇವತ್ತು ಪಂಚಾಯತಿಗಳಲ್ಲಿ ಪ್ರತಿ ಪಂಚಾಯತಿಗೂ ಕೂಡ ಒಂದೊಂದು ಸಂಘ ಮಾಡಬೇಕು. ಭಾರತ್ ಜೋಡೋ ಯುವ ಸಂಘ ಅಂತೇಳಿ 10,000 ಸಂಘಗಳು ಒಂದೊಂದು ಪಂಚಾಯತಿಲಿ 250ರಿಂದ 300 ಜನ ಯುವಕರು, ಅವ್ರಿಗೆ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಕಲ್ಚರ್ ಯಾವುದೇ ಇರಲಿ, ಕಲ್ಚರು ಏನೇ ಅವರ ನಮ್ಮ ಸ್ಥಳೀಯವಾದಂಥ ಆಚಾರ ವಿಚಾರಗಳು ಏನಿದೆ ಅದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಸೇರ್ಲಿಕ್ಕೆ. ಸೊ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಸೇರಿ ಆ ಒಂದು ಸಂಘನ ಮಾಡಿಕೊಂಡು ಸೊ ಅವ್ರ ಆಕ್ಟಿವಿಟೀಸ್ಗೋಸ್ಕರ 10,000 ಸಂಘ, ಪ್ರತಿ ಪಂಚಾಯತಿಗೂ ಕೂಡ 10 ಲಕ್ಷ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಅವ್ರು ಕ್ರಿಕೆಟ್ ಆಡ್ಕೊಳ್ಳಿ, ಕಬಡ್ಡಿ ಆಡ್ಕೊಳ್ಳಿ, ವಾಲಿಬಾಲ್ ಆಡ್ಕೊಳ್ಳಿ, ನಾಟಕ ಮಾಡ್ಕೊಳ್ಳಿ, ಡ್ರಾಮಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಯಾವುದೇ ಸ್ಪರ್ಧೆಗಳನ್ನು ಮಾಡ್ಕೊಳ್ಳಿ. ಸೊ 16 ವರ್ಷದಿಂದ PUC ಇಂದ 35 ವರ್ಷದವರೆಗೂ ಯುವಕರು ಭಾರತ್ ಜೋಡೋ, ಈಗ ನೀವೆಲ್ಲಿ ಕೂತಿದ್ದೀರಿ? ಭಾರತ್ ಜೋಡೋ ಭವನದಲ್ಲಿ. ಸೊ ಅದು ನಮ್ದು ಯಾರ ಕಾರ್ಯಕ್ರಮ? ನಮ್ಮ ಕಾರ್ಯಕ್ರಮ. ಸೊ ಆಗೇನಾಗ್ತಾರೆ, ಈಗ 200 ಜನ ಒಂದೊಂದು ಪಂಚಾಯತಿ ಸೇರಿದ್ರೆ ಎಷ್ಟಾಯ್ತಾರೆ? 25 ಲಕ್ಷ ಯುವಕರಾಗ್ತಾರೆ ಮಿನಿಮಮ್. ಸೊ ಹಂಗೆ ಇದನ್ನ ಹೆಂಗೆ ಉಪಯೋಗಿಸ್ಕೊಳ್ತಿರೋ ಅದನ್ನ ನೆಂಬಿಟ್ಟಿದ್ದು. ಸಂಘ ಮಾಡಬೇಕು, ಯುವಕರು ಸೇರಿಸ್ಬೇಕು, ಗುರ್ಸ್ಬೇಕು, ಅವ್ರಿಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ. ನೀವು ಅವ್ರನ್ನ ಹೆಂಗ್ ಬಳಸ್ಕೋಬೇಕು, ಬಳಸ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು, ನಾಯಕತ್ವ ಬೆಳಿಬೇಕು. ಒಬ್ಬ ನಾಯಕ ಆದವನು ನಾಯಕರನ್ನ ಬೆಳೆಸ್ಬೇಕಲ್ಲ. ಈ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ನನ್ಗೆ ಫಾಲೋಯರ್ಗಳು ಬೇಡ, ನಂಗೆ ನಾಯಕರುಗಳು ಬೇಕು. ನನಗೆ ಅವನು ಅಶೋಕ್ ಹೇಳ್ತಿದ್ದ ಒಂದಿನ ಅಸೆಂಬ್ಲಿಲಿ, ಏನ್ರಿ ಎಲ್ಲ ಕಿತ್ತಾಡ್ತಾ ಇದ್ದೀರಾ, ಏನಿದೆ, ಒಬ್ರು ಇಲ್ಲ, ಅದು ಇದು ಏನೇನು ಹೇಳ್ತಿದ್ದ. ಸಿದ್ದರಾಮಯ್ಯ ನನ್ನ ಪಕ್ಕ ಕೂತರು, ನನಗೆ ನನ್ನ ಹಿಂದೆ ಯಾರು ಬೇಡಪ್ಪ ಅಂತಂದೆ. ನನ್ನ ನಂಬರು 136, ಸಿದ್ದರಾಮಯ್ಯನವರು ಸೇರಿ, 1 ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತಂದೆ. ಹಂಗೆ ಇವತ್ತು ಒಬ್ಬನ್ನು ಒಂದಿನ ನನ್ನ ಹಿಂದೆ ಕರೀಲಿಲ್ಲ, ಒಬ್ಬ ನನ್ನ ಹಿಂದೆ ಮಾತಾಡು ಅಂತ ಹೇಳಿಲ್ಲ, ಒಬ್ಬ ನನಗೆ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿಲ್ಲ. ಪಕ್ಷ ಇವತ್ತು ಏನು ಮುಖ್ಯಮಂತ್ರಿ ಮಾಡಿದೆ, ಒಬ್ಬ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಇದು ಭಾರತ್ ಜೋಡೋ ಸಂಘ. ಇನ್ನೊಂದು ಏನು ತೀರ್ಮಾನ ಮಾಡಿದೀವಿ ಅಂದ್ರೆ, ಈ ಕರೆಂಟ್ದು ನೀರಿಂದ ಇಲ್ಲದೆ ಮನೆಗಳು ಕಟ್ಬಿಟ್ಟು ಸುಮಾರು ಜನ, ಒಂದು 5-6 ಲಕ್ಷ ಜನ ಅವ್ರಿಗೆ ಕರೆಂಟ್ ಇಲ್ಲ, ನೀರಿಲ್ಲ, ದೊಡ್ಡ ಇದಿದೆ. ಸುಪ್ರೀಂ ಕೋರ್ಟ್ದು ಒಂದು ಆರ್ಡರ್ ಬಂದ್ಬಿಟ್ಟಿದೆ. ಸೊ ಅದಕ್ಕಿದೆ. ನಾನು ಲಾಸ್ಟು 30-40ವರೆಗೂ ತೀರ್ಮಾನ ಮಾಡಿದ್ದೆ. ಈಗ ಏನಾದ್ರು ಮಾಡಿ ಅದಕ್ಕೆ 60-40 ಪ್ಲಸ್ 20-25% ಅದಕ್ಕೆ ಸೇರಿಸಿ ಎಲ್ಲರಿಗೂ ಕೂಡ ಒನ್ ಟೈಮ್ ಯಾರು 31ನೇ ತಾರೀಕು ಒಳಗಡೆ ಬಿಲ್ಡಿಂಗ್ ಅನ್ನ ಕಟ್ಕೊಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ OCCCನ ವಿನಾಯಿತಿ ಕೊಟ್ಟು ಅವರೆಲ್ಲರೂ ಕೂಡ ನೀರಿಗೆ, ಕರೆಂಟ್ಗೆ ಕೊಟ್ಟು ಅವರ ಆಸ್ತಿಗಳಲ್ಲಿ ಮಾಡಿಕೊಳ್ಳಿಕ್ಕೆ ಅದೊಂದು ತೀರ್ಮಾನವನ್ನ ಇವತ್ತು ನಾವು ಮಾಡಿದ್ದೇವೆ. ಸೊ ಇದಲ್ಲದೆ ವಿದ್ಯುತ್ ಸಂಪರ್ಕ ಒಂದಾಯ್ತಲ್ಲ, ಆಮೇಲೆ ಈ A ಖಾತೆ B ಖಾತಾ ಒಂದಿತ್ತು, ಸಿಟಿಲಿ ಮಾಡ್ತಿದ್ದೆ. ಸೊ ಅದನ್ನ ಇಡೀ ರಾಜ್ಯಕ್ಕೆ, ಪಂಚಾಯತಿಲಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಎಲ್ಲ ಕೂಡ ಆ B ಖಾತೆ ಬದಲು ಎಲ್ಲರೂ ಕೂಡ ಅವರ ದಾಖಲೆ, ಪಾಪ ಅವ್ರ ಆಸ್ತಿ ಕಷ್ಟಪಟ್ಟು ಏನೋ ದುಡ್ಡಿರಲ್ಲ, ಕೆಲವರೆಲ್ಲ ರೆವಿನ್ಯೂ ತಗೋಬಿಟ್ಟಿರ್ತಾರೆ, ಅದನ್ನೆಲ್ಲ ಮಾಡಿ ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದೊಂದನ್ನ ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಬೆಂಗಳೂರು ಎಲೆಕ್ಷನ್ ಕೆಲವರು ರೋಡು ಇಲ್ಲ, ಸರಿ ಇಲ್ಲ, ಅದಿಲ್ಲ, ಗುಂಡಿ ಪಂಡಿ ಎಷ್ಟು ಹಾಕಿದ್ರು ಎಲ್ಲ ಮೈನ್ ರೋಡ್ ಬಂದ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಾನು ಬೆಂಗಳೂರು ನಗರಕ್ಕೆ BDA ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರದಲ್ಲಿ ವಾರ್ಡ್ ರಸ್ತೆಗಳಿಗೆ ಎಲ್ಲ ಅನುಕೂಲ ಆಗಲಿ ಅಂತೇಳಿ ಒಂದು ಸ್ಪೆಷಲ್ ಆಗಿ 2,000 ಕೋಟಿ ರೂಪಾಯಿ ಕೊಡಬೇಕು ರೋಡ್ಗೆಲ್ಲ ಡೆವಲಪ್ಮೆಂಟ್ಗೆ ಅಂತೇಳಿ ಈ 6 ತೀರ್ಮಾನವನ್ನ ಮಾಡಿದ್ದೇವೆ. ಮುಂದಕ್ಕೆ ಇನ್ನ ಕೆಲವು ವಿಚಾರಗಳಿದೆ. ಒಂದೇ ದಿನಕ್ಕೆ ಜಾಸ್ತಿ ಆಗೋಯ್ತದಲ್ಲ ಊಟ. ರೈತರಿಗೆ ಇದೆ, ಸುಮ್ಮನೆ ಇರೇ,
ರೈತರಿಗಿದೆ, ರೈತರಿಗೆ ನಾನೊಬ್ಬನೇ ತೀರ್ಮಾನ ಮಾಡಕ್ಕಾಗಲ್ಲ. ಕೆಲವರೆಲ್ಲ ಕರ್ಸ್ಬೇಕು, ರೈತರನ್ನ ಕರ್ಸ್ಬೇಕು, ಕೆಲವರೆಲ್ಲ ಅಧಿಕಾರಿಗಳನ್ನ ಕರ್ಸ್ಬೇಕು. ಕರ್ಸ್ಬಿಟ್ಟು ಹೊಟ್ಟೆ ಏಂತ ಕಸಿದೆ ಅಂತ ತಿಳ್ಕೊಬೇಕಲ್ಲ ಫಸ್ಟು. ಸುಮ್ಮನೆ ರೈತರಿಗೆ ಅಂತ ಅಂದ್ಬಿಟ್ಟು ಸಾಲ ಎಷ್ಟೈತಿ ಮನ್ನಾ ಮಾಡಿಲ್ಲ ನಾವು, ಅದೆಲ್ಲ ಸಾಲ ಮನ್ನಕ್ಕೆ ಅದಕ್ಕೆ ಮದ್ದಲ್ಲ. ಅದು ಫಸ್ಟ್ ಕೇಳೋಣ ಏನೇನ್ ಮಾಡಬೇಕು ಏನು ಅಂತ ಹೇಳಿ. ಈಗ ನಮ್ಮ ಮುನಿಯಪ್ಪನವ್ರ ಕೇಸ್ ಇದು ಏರಿಯಲ್ಲೆಲ್ಲ ಇದನ್ನ ದ್ರಾಕ್ಷಿ ಬೆಳೀತಾರೆ, ಕೆಲವು ರೇಷ್ಮೆ ಬೆಳೀತಾರೆ, ಏನೇನೋ ಮಾಡ್ತಾರೆ. ಅವರು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಇದೆ ಅವ್ರ ಬದುಕು, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಿಲ್ಕು, ಮಿಲ್ಕು, ಆರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು ಎಲ್ಲ ಇದೆ. ಆಮೇಲೆ ನೀರು ಇವೆಲ್ಲ ಏನೇನೋ ಸಮಸ್ಯೆಗಳಿದೆ. ಅದಕ್ಕೆಲ್ಲ ರೈತರುಗಳೆಲ್ಲ ಕರೆಸಿ ಮಾತಾಡ್ಬಿಟ್ಟು ರೈತರ ಬಗ್ಗೆ ಕೂಡ ತೀರ್ಮಾನ ಮಾಡ್ತೇವೆ. ಸೊ ಹಿಂಗೆ ಬಹಳ ಪ್ರಮುಖವಾದಂತ ತೀರ್ಮಾನಗಳನ್ನ ಇವತ್ತು 6 ತೀರ್ಮಾನವನ್ನ ನಾವು ಮಾಡಿದ್ದೇವೆ. ರಾಜ್ಯದ ಹಿತಕ್ಕೆ ಒಂದು ಹೊಸ ಶುಭ ಸಂದೇಶನ ಮಾಡ್ತೀವಿ. ದಯವಿಟ್ಟು ಕಾರ್ಯಕರ್ತರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ನನಗೆ ಹೂನಾರ ಹಾಕಬಾರ್ದು. ಹೂನಾರನ್ನ ನನಗೆ ನಿಷೇಧ ಮಾಡಿದ್ದೀನಿ. ನನಗೆ ಹೂನಾರ ಏನೋ ಬರ್ಲಿ, ಭೇಟಿ ಮಾಡಿ ಒಂದು ಬಕ್ಕೆ ಸಣ್ಣ ಬಕ್ಕೆ ಬೇಕಾದ್ರೆ ಕೊಡಿ, ಚಿಂತೆ ಇಲ್ಲ. ಬಟ್ ಹೂನಾರ ಮಾತ್ರ ಬೇಡ. ನನಗೂ ಸುಗಂಧರಾಜ ಯಾವುದೋ ಹೂನಾರ ಮುಟ್ಟಿ ಸುಗಂಧರಾಜ ಆಯ್ತು ಎಲ್ಲ ಕಡಿತ ಬಂದ್ಬಿಟ್ಟು ಸುಮ್ಮನೆ ಸಮಸ್ಯೆ ಇದೆ. ಸೊ ನನಗೆ ಏನಿದ್ರು ಬೇಕಾದ್ರೆ ಇಂಥದ್ದು ಯಾವುದೊಂದು ಈ ತರ ಬೇಡ, ಸಣ್ಣ ಶಾಲೆ ಇದೆಯಲ್ಲ ಸಾಕು, ನನಗಿದು ಸಾಕು. ಇಷ್ಟು ತಂದು ನೀವು ನಿಮ್ ಖುಷಿಗೆ, ನಾನು ಅದನ್ನ ಖುಷಿಗೂ ಬೇಡ ಅಂತ ಹೇಳಕ್ಕಾಗೋದಿಲ್ಲ. ಇಷ್ಟು ತಂದು ಆಯ್ತು, ಅದಕ್ಕೆ ವರ್ಕರ್ಸ್ಗೂ ಏರ್ಪಾಟ್ ಮಾಡ್ತೀನಿ. ನನ್ಗೆ ಗೊತ್ತಿದೆ, ಮಂತ್ರಿಗಳನ್ನ ತಿಳ್ಕೊಳ್ಳಿ, ಮಂತ್ರಿಗಳನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. 24/7 24 ಇಲ್ಲ ಪಾಪ, ಟೈಮ್ ಬೇಕು ಅವ್ರಿಗೆ. ಅವರು ಈಗಾಗಲೇ SIR ವಿಚಾರ ನಿಮ್ ತಲೆಯಲ್ಲಿರ್ಲಿ. SRIಯಲ್ಲೂ ಬಹಳ ದೊಡ್ಡ ಸಮಸ್ಯೆ ಇದೆ. ಒಂದು, ಮೊನ್ನೆ SRI ಯಾರು ಮೀಟಿಂಗ್ ಬರಲಿಲ್ಲ, ನಮ್ಮ ಆಫೀಸ್ ಬೇರೆ ಸಿಗ್ಲೇ ಬರಲಿಲ್ಲ, ಟೈಮ್ ಕೊಟ್ಟರು ಬರಲಿಲ್ಲ. ಅವನ್ನೆಲ್ಲ ಒಂದೇ ದಿನ ACC ಅವ್ರು ತೆಗೆದಾಕ್ಬಿಟ್ರು. ಈ ಗೋಪಿನಾಥ್ ಹೋಗ್ಲೇ ಇಲ್ಲ ಅದನ್ನ ವಜಾ ಮಾಡಗಂಟ. ಸೊ ಸುಮಾರು ಜನ ಜನರಲ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಎಲ್ಲ ಮಾಜಿ ಆಗೋದ್ರು. ಸೊ ಹಂಗೆ ಕೈ ಹೋದ್ SIRದು ಬಹಳ ಪ್ರಮುಖವಾದ ವಿಚಾರ. ಒಂದು ಅವಕಾಶ ನಮ್ಗಿದೆ, ಇನ್ನೊಂದು ಅಪಾಯ ಕೂಡ ಇದೆ ಆ SIR ಇಂದ. ಈಗ ಏನಾಯ್ತು ತಮಿಳುನಾಡಲ್ಲಿ, ಏನಾಯ್ತು ಇದರಲ್ಲಿ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ 90 ಲಕ್ಷ ವೋಟರ್ಸ್ ತೆಗೆದು ಏನೆಲ್ಲ ಮಾಡಿದ್ರು. ಸೊ ಈಗ ಹಂಗೆ ನಿಮಗೆ ಈಗ ಬಹಳ ಹುಷಾರ ಇದೆ. ಮುಂದಕ್ಕೆ ಕೆಲವು ತೀರ್ಮಾನ ನಾನು ಮಾಡ್ತಾ ಇದ್ದೀನಿ. ಈಗ ಒಂದೇ ದಿನ ನಾನು ಅನೌನ್ಸ್ಮೆಂಟ್ ಮಾಡೋದು ಬೇಡ. ನೀವೆಲ್ಲ SIRಗೆ ಎಲ್ಲ MLAಗಳು, ಮಂತ್ರಿಗಳು ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮೀಟಿಂಗ್ ಮಾಡಬೇಕು. BLAಗಳನ್ನ ಇವತ್ತು ಟ್ರೈನಿಂಗ್ ಮಾಡಬೇಕು. BLAಗಳ ಜೊತೆ ಹೋಗ್ಬೇಕು. ಅದಕ್ಕೆ ನೀವು ಕೂಡ ಮುಂದಿನ ದಿನದಲ್ಲಿ ಆ BLO ಒಟ್ಟಿಗೆ ಹೋಗಿ ತಿಳ್ಕೊಳ್ಳಿ. ನೀವೆಲ್ಲ ಕಾರ್ಯಕರ್ತರು ಬಂದಿದ್ದೀರಿ. ಈ ಮ್ಯಾಪಿಂಗ್ ಅಂತ ಇದೆಯಲ್ಲ, 80% 90% ಅದೆಲ್ಲ ಬೋಗಸದು. ಆ ಮ್ಯಾಪಿಂಗ್ ಆಗೋಯ್ತು, ನಂದು ವೋಟ್ ಇದೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ನಾನು ಸೇರಿ, ನೀವು ಸೇರಿ, ಯಾರಿದ್ದೀರಿ ಪ್ರತಿಯೊಬ್ಬರು ಕೂಡ BLOಗಳು ಬಂದು ಒಂದು ಫಾರಮ್ನ ಎನ್ಯುಮರೇಷನ್ ಫಾರಂ ಅಂತ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಾರೆ. 3 ಸತಿ ಬರ್ತಾರೆ. ಒಂದ್ ಸತಿ ನೀವಿದ್ರೆ ಬರ್ತಾರೆ, 2ನೇ ಸತಿ ನೀವಿಲ್ಲ ಅಂದ್ರೆ ಬರ್ತಾರೆ, ಒಂದೇ ಸತಿ ಕೊಡೋದವ್ರು 3 ಸತಿ ಬಾಗಿಲು ಮುಚ್ಚೇರ್ ಬರ್ತಾರೆ. ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇದು 3 ಸತಿ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ. ಬಂದಾಗ ಅವನು ಫಾರಂ ಕೊಡ್ತಾನೆ. ಸೊ ನಾನು ನನ್ನ ಐಡೆಂಟಿಫಿಕೇಶನ್ ಕೊಟ್ಟು ಏನು ಒಂದು 13-14 ಪ್ಯಾರಾಮೀಟರ್ ಇದೆ ಅದನ್ನ ಹಾಕಿ ಕೊಟ್ಟಾಗ ಮಾತ್ರ ನಿಮ್ ವೋಟ್ ಇರ್ತದೆ. ಇಲ್ಲ ಅಂದ್ರೆ ನಿಮ್ ವೋಟ್ ಇರುವುದಿಲ್ಲ. ಇದು ನಿಮ್ ತಲೆಯಲ್ಲಿರ್ಲಿ. ನಿಮ್ ವೋಟ್ ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಇಲ್ಲ, ಗೃಹ ಜ್ಯೋತಿ ಇಲ್ಲ, ಅನ್ನಭಾಗ್ಯ ಇಲ್ಲ, ಯಾವ ಸ್ಕೀಮು ಬರುವುದಿಲ್ಲ. ಮೇಜರ್ ವೋಟೇ ತಾನೆ, ನಿಮ್ ಗುರ್ತನ್ ಚೀಟಿನೇ ತಾನೆ. ಸೊ ಅದಕ್ಕೆ ನಾವು ಅನೇಕ ಗುರ್ತು ಚೀಟಿಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ವಿ. ಸೊ ಯಾರು ನಿಮ್ಮ ಕಾರ್ಯಕರ್ತರಿಗೆಲ್ಲ ತಿಳಿಸ್ಬೇಕು, ನಿಮ್ಮ ವೋಟ್ ಉಳಿಸ್ಕೊಳ್ಬೇಕು. ಅಯ್ಯೋ ನಂದು ವೋಟ್ ಇದೆ, 25 ವರ್ಷದ ವೋಟ್ ಇದೆ, ನಮ್ ತಲೆ ಅಂತ ವೋಟ್ ಇದೆ, ನನ್ನ ವೋಟ್ ಇಲ್ಲ.
ಈ SIR ಅಂತ ಅಂದ್ರೆ ಹೊಸದಾಗೆ ಸ್ಪೆಷಲ್ ರಿವಿಷನ್, ಅದು ಹೊಸ ರಿವಿಷನ್. ಸೊ ಪ್ರತಿಯೊಂದು ಓಟ್ನ ಹೊಸದಾಗಿ ಪರಿಶೀಲನೆ ಮಾಡ್ತಾರೆ. ಸೊ ನೀವೆಲ್ಲರೂ ಕೆಲಸಕ್ಕೆ ನಿಮ್ಮ ತಂದೆ ತಾಯಿ ಒಂದ್ ಕಡೆ ಇರ್ತಾರೆ, ಮಕ್ಕಳು ಒಂದ್ ಕಡೆ ಇರ್ತಾರೆ, ಇನ್ನೊಬ್ಬಲ್ಲಿ ಇರ್ತಾರೆ, ನಂಟಿರ್ತಾರೆ, ಎಲ್ಲ ದಾಖಲೆಗಳನ್ನ ಕೊಡಬೇಕು. ಸೊ ಯಾರು BLAಗಳಿದ್ದಾರೆ ಅವರೆಲ್ಲ ಕಂಪಲ್ಸರಿ ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲ ಕೂಡ ತಯಾರು ಮಾಡ್ಕೊಳ್ಬೇಕು. ಈ ಮಧ್ಯೆ 2 ಬೈ ಎಲೆಕ್ಷನ್ ಬರ್ತದೆ, ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. 31ನೇ ತಾರೀಕು ಒಳಗಡೆ, ಆಗಸ್ಟ್ 31ನೇ ತಾರೀಕು ಒಳಗಡೆ ಏನು ಡೇಟ್ ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಿದ್ದಾರೆ, ಎಲೆಕ್ಷನ್ ಆಗೇ ಆಗ್ತದೆ. ಎಲ್ಲ ಕ್ಯಾಂಡಿಡೇಟ್ಗಳು ಈಗ ತಯಾರಾಗಬೇಕು. ಈ SIR ವಿಚಾರದಲ್ಲಿ ಪಾಲ್ಗೊಳ್ಬೇಕು, ವೋಟ್ ಲಿಸ್ಟ್ ತೆಗೆದುಕೊಂಡು ಹೋಗ್ಬೇಕು, ಮನೆಗೂ ಹೋಗ್ಬೇಕು, ಈ ಕೆಲಸ ಮಾಡಬೇಕು. ಅದಕ್ಕೆ ಸಪರೇಟ್ ಟೀಮ್ ಅನ್ನ ನೇಮಕ ಮಾಡ್ತೀವಿ. ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ಒಂದೊಂದು ಕಾರ್ಪೊರೇಷನ್ಗೆ ಜವಾಬ್ದಾರಿ ವಹಿಸ್ತೀವಿ. ಸೊ ಅವರೆಲ್ಲ ನಿಂತ್ಕೊಂಡು ಅವ್ರದೇ ಒಂದು ಕಮಿಟಿ ಮಾಡ್ತೀನಿ. ಸೊ ಎಲ್ಲ ಕೂಡ ಅವರೇ ಸೀಟ್ನ ತೀರ್ಮಾನ ಮಾಡುವಂತ ಕೆಲಸ ಅವರು ಮಾಡಬೇಕಾಗ್ತದೆ. ಸೊ ಆ ರೀತಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಈಗಾಗಲೇ. ಸೊ ಕೆಲವು MLAಗಳಿಗೆ MLCಗಳು ಕೂಡ ಒಂದೊಂದು 3 ವಾರ್ಡು 4 ವಾರ್ಡ್ಗೆ ಜವಾಬ್ದಾರಿ ವಹಿಸ್ತೀವಿ. ಅವರೆಲ್ಲ ಬಂದು ಮುತುವರ್ಜಿ ನೋಡಿ, ಇನ್ಕ್ಲೂಡಿಂಗ್ ದಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಂತಂದ್ರೆ ಸುಮ್ಮನೆ ಇಲ್ಲೆಲ್ಲೋ ನನ್ನ ಹಿಂದೆ ತಿರ್ಗಾಡ್ಕೊಂಡು ಬೇರೆ ಯಾರೋ ಲೀಡರ್ಗಳಿಂದ ತಿರ್ಗಾಡ್ಕೊಂಡು ಗಿರಿಗಿಟ್ಲೆ ಹೊಡ್ಕೊಂಡು ಟಿಕೆಟ್ ಕೇಳೋದಲ್ಲ. ಅಲ್ಲಿ ಯಾರು ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಮನೆಗೆ ಯಾರು ಹೋಯ್ತಾನೆ, ಇದನ್ನ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಅದಕ್ಕೆ ನೀವೆಲ್ಲ ಕೂಡ ಸಿದ್ಧತೆನ ನೀವು ಮಾಡ್ಕೊಳ್ಬೇಕು. ಯಾವುದೇ ಇನ್ಫ್ಲೂಯೆನ್ಸ್ ನಮಗೆ ಗೆಲ್ಲಬೇಕಷ್ಟೇ, ಗೆಲ್ಲಬೇಕು ನಮ್ಗಷ್ಟೇ. ಸೊ ಅದಕ್ಕೆ ನಾನು ಸೀಟನ್ನು ಹಂಚುವಂತ ಸಂದರ್ಭದಲ್ಲಿ ಕೂಡ ಬಹಳ ಪ್ರಾಮಾಣಿಕವಾಗಿ ಯಾರು ಮಾಡ್ತಾರೆ ಅದನ್ನ ನಾವು ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕೂಡ ನಾವು 3 ವರ್ಷದಿಂದ ಮಾಡಿಲ್ಲ. ಅದು ಕೂಡ ಕಾರ್ಯಕರ್ತರಿಗೆ ಹುದ್ದೆ ಕೊಡಬೇಕು. ಗೆಲುವು ಸೋಲು ಇದ್ದೇ ಇರ್ತದೆ. ಅದನ್ನು ಕೂಡ ಜಲ್ದಿ ಮಾಡಲಿಕ್ಕೆ ಹೊಸ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಅದಕ್ಕೇನು ಬೇಕೋ ತೀರ್ಮಾನ ಮಾಡಿ ಎಲೆಕ್ಷನ್ ಅದನ್ನು ಕೂಡ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನೌನ್ಸ್ಮೆಂಟ್ ಮಾಡಿ ವಿತಿನ್ ನೆಕ್ಸ್ಟ್ 4-5 ಮಂತ್ಸ್ ಅಲ್ಲಿ ಎಲ್ಲ ಎಲೆಕ್ಷನ್ ಕ್ಲೋಸ್ ಮಾಡುವಂತ ಕೆಲಸನ ನಾವು ಮಾಡ್ತೇವೆ. ಅದಕ್ಕೆ ಟೈಮ್ ಇಲ್ಲ. ಈ ಮಧ್ಯದಲ್ಲಿ 2 ಬೈ ಎಲೆಕ್ಷನ್ ಬರ್ತದೆ, ಅದಕ್ಕೂ ಕೂಡ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಆ ಕೆಲಸ ಕೂಡ ನಾವು ಮಾಡ್ತೇವೆ. ಸೊ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ನಾನು ಇನ್ನ ಜಾಸ್ತಿ ಮಾತಾಡೋದು ಬೇಡ. ಇವತ್ತು ಬಹಳ ಮೀಡಿಯಾಗೂ ಜಾಸ್ತಿ ಊಟ ಆಗೋಯ್ತು, ನಿಮಗೂ ಜಾಸ್ತಿ ಊಟ ಆಗೋಯ್ತು. ಇಷ್ಟೆಲ್ಲ ತಾವೆಲ್ಲ ತಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ವಂಸಿ, ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿದೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ.